ಬಲೆ ಬಸವ ಎಲ್ಲ ಬಲ್ಲವ. ಬಲೆ ಬಸವ ಎಂತ ಚೆಲುವ, ಬಲೆ ಬಸವ ಎಲ್ಲ ಬಲ್ಲವ. ಬಲೆ ಬಸವ ಎಂತ ಚೆಲುವ, ಸಿಹಿ ಬೆಲ್ಲವ ನೀಡಬಲ್ಲವ. ಎಲ್ಲರಿಗೂ ಒಂದೇ ರೀತಿ ಪ್ರೀತಿಯನ್ನ ಹಂಚುವ, ನೊಂದವರ ಬಂಧುವಾಗಿ ಬದುಕು ಬಯಕೆ ತುಂಬುವ. ಮಾತಿನಲ್ಲಿ ಮೂಡಿ ಮಾಡಿ ವೈರಿಯನ್ನು ಗೆಲ್ಲುವ, ಸುತ್ತಮುತ್ತ ಸಿಹಿಯ ಹಂಚಿ ನಗಿಸಿ ಕಹಿಯ ಬರೆಸುವ. ಬಲೆ ಬಸವ ಎಂತ ಚೆಲುವ, ಸಿಹಿ ಬೆಲ್ಲವ ನೀಡಬಲ್ಲವ. ಬಲೆ ಬಸವ ಎಂತ ಚೆಲುವ, ಬಲೆ ಬಸವ. ಎಕ್ಸ್ಕ್ಯೂಸ್ ಮಿ ಸರ್. ಏನ್ ಬಾಸ್ ಸ್ವಲ್ಪ ತಳ್ತೀರಾ ಸರ್? ಗಾಡಿ ಸರ್. ಮತ್ತೆ ಹೇಳ್ಬೇಕಲ್ವಾ? ಸಾರಿ ಸರ್, ಪ್ಲೀಸ್ ಸರ್. ಏನು ತಳ್ಳಿ ಸರ್. ಹೋಗ್ರಿ ರೀ. ಸರ್ ಯಾರೋ ಬಂದಿದ್ದಾರೆ. ಕಳ್ಸವನ್ನ. ನಿಮಗ್ ಮನ್ಸು ಅಂತಿದ್ರೆ ಕಳಿಸ್ಬೇಕು ಅಂತಿದ್ರೆ ದಯವಿಟ್ಟು ಕಳಿಸ್ಕೊಡಿಪ್ಪ. ಇವನೊಬ್ಬ ಗಂಟು ಬಿದ್ದ. ಇವನನ್ನ ಕೆಲ್ಸದಿಂದ ತೆಗಿಬಾರ್ದು ಅಂತ ಕಂಡೀಷನ್ ನಮ್ ಪ್ರಾಣ ತಿಂತಾ ಇದ್ರಲ್ಲ ಮಾವಯ್ಯ. ನಮ್ಮೆಲ್ಲಾರ್ಗಿಂತ ಸೀನಿಯರು, ನಮ್ಮೆಲ್ಲಾರ್ಗಿಂತ ಸಂಬಳ ಜಾಸ್ತಿ ತಗೊಂತಾನೆ ಅಂತ ಜಂಬ. ಯಾರಿಗೂ ಮರ್ಯಾದೆ ಕೊಡಲ್ಲ. ಒಟ್ಟ ದೊಡ್ಡ ಕೆಲಸ ಮಾಡಿದ್ರಿ. ಹಲೋ ಸಿಲ್ಲೋಂಗೆ. ನಮ್ಮ ಅಪ್ಪನಿಗೆ ಶಂಭು ವಿಚಾರ ತಗೊಂಡು ಬೈತಾ ಇದ್ದೀರಾ? ಅಯ್ಯೋ ಖಂಡಿತವಾಗ್ಲೂ ಇಲ್ಲಮ್ಮ, ನಿಮ್ಮ ಅಪ್ಪನ ಹೊಗಳ್ತಾ ಇದ್ದೆ. ಶಂಭು ನಮ್ ಸಂಸ್ಥೆ ಶುರು ಆದಾಗ್ಲಿಂದ ಇದ್ದಾರೆ, ಅವ್ರಿಗೆ ಮರ್ಯಾದೆ ಕೊಡಿ. ಸರಿ ಸರಿ ಕೆಲಸ ಮಾಡಿ. ಆಯ್ತು. ನನಗೆ ಯಾಕೋ ಡೌಟು, ಇಲ್ಲಿಂದ ಮನೆಗೆ ನಾನು ಮಾತಾಡೋದೆಲ್ಲ ಕೇಳಿಸೋದಕ್ಕೋಸ್ಕರ ಪೈಪ್ ಏನಾದ್ರೂ ಹಾಕ್ಸ್ಕೊಂಡ್ಬಿಟ್ಟಿದ್ದಾಳ? ಎಕ್ಸ್ಕ್ಯೂಸ್ ಮಿ ಸರ್. ಬನ್ನಿ ಬನ್ನಿ ಕೂತ್ಕೊಳ್ಳಿ ಸರ್. ಅದು ಒಂದು ನಿಮಿಷ. ಯಾರು ಹೊಡೆದಿದ್ದು? ನನಗ್ ನಾನೇ ಹೊಡ್ಕೊಂಡೆ. ಬನ್ನಿಪ್ಪ. ಏನ್ ಹೇಳಿ? ಬಸವ ಬಂದ್ರ? ಅವನಿನ್ನೂ ಬಂದಿಲ್ಲ, ಯಾವಾಗ್ಲೂ ಲೇಟು. ಕಸ್ಟಮರ್ ಮುಂದೆ ಸೌಂಡ್ ಜಾಸ್ತಿ ಮಾಡಬಾರ್ದು. ಲುಂಗಿ ರೆಡಿ ಇದ್ರೆ ತಗೊಂಡೋಗೋಣ ಅಂತ. ಸಿಂಗಲ್ ಲುಂಗಿ ಹೆಂಗಿರ್ಬೇಕು ಅಂದ್ರೆ ಸೀದಾ ಸುತ್ಕೊಂಡ್ರೆ ಗಂಡ್ಲುಂಗಿ, ಅದನ್ನೇ ತಿರುಗಿ ಸುತ್ಕೊಂಡ್ರೆ ಹೆಣ್ಲುಂಗಿ. ನೀವು ಕೇಳ್ತಾ ಇರೋದು ಲಿಂಗಾತೀತದ ಲುಂಗಿ, ಯೂನಿಸೆಕ್ಸ್ ಲುಂಗಿ. ಎಕ್ಸಾಕ್ಟ್ಲಿ. ನನಗೂ ನನ್ನ ಹೆಂಡತಿಗೂ ಒಂದೇ ಲುಂಗಿ ಆಗ್ಲಿ ಅಂತ. ಅಯ್ಯೋ, ಯಾವ್ದಕ್ಕೂ ಈಗಲೇ 2 ಲುಂಗಿ ತಗೊಂಡ್ಬಿಡಿಪ್ಪ. ಅವ್ರು ಉಟ್ಕೊಂಡಾಗ ನಿಮ್ಗಿರೋದಿಲ್ಲ. ಅವ್ರು ಕೇಳ್ತಾ ಇರೋದು ಸ್ಯಾಂಪಲ್ಗೆ. ಶಾಂಪನಿಗೆ ಹೆಂಡ್ತಿನ? ಸರ್, ನಮ್ಮ ಡಿಸೈನರ್ ಬಂದಿಲ್ಲ. ಅವ್ರು ಬಂದಿದ ತಕ್ಷಣ ಡಿಸೈನ್ ರೆಡಿ ಮಾಡಿಸಿರ್ತೀನಿ. ನೀವು ದಯವಿಟ್ಟು 3 ದಿವಸ ಬಿಟ್ಟು ಬನ್ನಿ. ಯಾಕಣ್ಣ? ಕೈಯಲ್ಲಿ ಚಿಲ್ಲರೆ ಕಾಸು ಇಟ್ಕೊಂಡಿದ್ಯಾ? ಆ ಜೇಬಲ್ಲಿ ಇದಣ್ಣ. ಯಾಕಣ್ಣ? ಕೈಲಿ ಹಿಡ್ಕೋ. ಯಾಕಣ್ಣ? ಒಳಗಡೆ ಹೋದಾಗ ಸಾಹೇಬ್ರು ಮಂಗಳಾರತಿ ಮಾಡ್ತಾರೆ, ತಟ್ಟೆಗೆ ಹಾಕೋದು. ಏನ್ ನಡೀತಾ ಇದೆ? ಬಸ್ವ, ಹೂ ಆರ್ ಯು, ವೆನ್ ಆರ್ ಯು, ವಾಟ್ ಆರ್ ಯು? ನೋ, ವೈ ಆರ್ ಯು ಲೇಟ್? ಇದೇನ್ ಆಫೀಸ್ ಅನ್ಕೊಂಡಿದ್ರು, ಛತ್ರ ಅನ್ಕೊಂಡಿದ್ರು? ನಮ್ ಸಾಹೇಬ್ರು ತುಂಬಾ ಚೆನ್ನಾಗಿ ಬೈತಾರೆ. ಕೈಲಾಸಂ ತರ. ಸರ್, ಇನ್ನೊಂದೆರಡು ಮಾತು ಬೈರಿ ಸರ್. ಯಾಕ್ರಿ ಲೇಟು? ಸರ್ ಬರ್ತಾ ಇದ್ನ. ಬೆಕ್ಕಡ್ಡ ಬಂತ? ಇಲ್ಲ ಸರ್, ಹೆಂಡತಿ ಅಡ್ಡ ಬಂದು. ಇಲ್ಲ ಸರ್, ಗಾಡಿ ಕೈ ಕೊಡ್ತು ಸರ್. ನನ್ನಲ್ಲೊಂದು ಮಾತು ಹೇಳಿದ್ರೆ ಇಂಜಿನ್ ಆಫ್ ಆಗುತ್ತೆ ಸರ್. ನಾನು ಏನ್ ಮಾಡ್ಲಿ ಸರ್? ಹೋದ್ರೆ ಕರೆಕ್ಟ್ ಆಗುತ್ತೆ. ಆ ದರಿದ್ರ ಗಾಡಿ ಮಾರ್ಬಿಟ್ಟು ಹೊಸ ಗಾಡಿ ತಗೊಳ್ಳಿ ಅಂತ ಎಷ್ಟು ಸರ್ತಿ ಬಗಳಿದ್ದೀನಿ ಸರ್. ನೀವು ಬೊಗಳೋದ್ ನಂಗೆ ಅರ್ಥ, ಸಾರಿ ಸರ್, ನೀವು ಹೇಳೋದ್ ನಂಗೆ ಅರ್ಥ ಆಗುತ್ತೆ ಸರ್. ನಂಗೂ ಸಿಕ್ಕಾಪಟ್ಟೆ ಆಸೆ ಇದೆ ಸರ್ ಹೊಸ ಗಾಡಿ ತಗೋಬೇಕು ಅಂತ. ಏನ್ ಮಾಡ್ಲಿ ಸರ್? ನಿಮ್ಗೆ ಹೆಂಗ್ ಅರ್ಥ ಆಗುತ್ತೆ ಸರ್? ಮಿಡಲ್ ಕ್ಲಾಸ್ ಜನರ ಜೀವನ ಕಷ್ಟ. ನಿಮ್ಗಂತೂ ಒಳ್ಳೆ ಮಾವ ಸಿಕ್ಕರು, ಮಗಳನ್ನ ಡಿನೋಟಿಫಿಕೇಶನ್ ಮಾಡಿ ಮದುವೆ ಮಾಡಿ ಕೊಟ್ಟು, ಈ ಆಫೀಸು ತಲೆ ತಲಾಂತರದ ಆಸ್ತಿ ಎಲ್ಲ ಬರ್ಕೊಟ್ಟು ಆ ಟೈರ್ಲೆಸ್ ವೆಹಿಕಲ್ ಅಲ್ಲಿ ಹೋಗ್ಬಿಟ್ರು. ಬೆವರು ಹರಿಸ್ತೆ ಬಂಡವಾಳ ಹಾಕಿದ್ರಿ. ಅಯ್ಯೋ ದರಿದ್ರ ಮಾವನ್ ವಿಷಯ ಯಾಕ್ರಿ ಎತ್ತೀರಾ? ಆಫೀಸ್ ವಿಷಯ ಮಾತಾಡಿ. ಯಾಕೆ ಸರ್ ಹೆಂಡತಿ ಜೊತೆ ರೆಸ್ಲಿಂಗ್? ಅಯ್ಯೋ, ನಮ್ಮ ಮಾವ ಒಂದ್ ದ್ರಾಬೆ, ನನ್ನ ಹೆಂಡತಿ ಒಂದು ಗೂಬೆ. ಹಲೋ, ಎಸ್ ಲುಂಗಿ ಶಂಭು ಸ್ಪೀಕಿಂಗ್. ಮೋಸಿ ಬಾಕಿ ಸ್ವಲ್ಪ ಕೊಡ್ರಿ. ಹಾ ಕೊಡ್ತೀನಿ, ತಗೊಳ್ಳಿ.
ಎದ್ದಾಳ್ತೀಯ? ಯಾರಿಗೆ? ದಯವಿಟ್ಟು ಎದ್ದಳಿಪ್ಪ. ಹಲೋ, AC ಲುಂಗಿ ಸದಾಶಿವ್ ತಾಪತ್ರೆ ತಗೋಬೇಡಿ, ಅವ್ರಿಗೆಲ್ಲ ಗೊತ್ತಿದೆ. ಓ, ಇಸ್ ಇಟ್? ಹಲೋ, AC ಲುಂಗಿ. ಓಸಿ ಗಂಟ ನಮ್ಮ ಅಪ್ಪನ ಬಗ್ಗೆ ಲಘುವಾಗಿ ಟೀಕೆ ಮಾಡ್ತಿದ್ದೀರಾ? ಇಲ್ಲ ಚಿನ್ನ, ಇಲ್ಲ ರಾಣಿ. ಆ ಬಸವ ನಮ್ಮ ಮಾವನ ಬಗ್ಗೆ ಏನೋ ಬೈತಾ ಇದ್ದ, ಅದಕ್ಕೆ ಬೆಂಡೆ. ಹಾಗಿದ್ರೆ ಬಸವನಿಗೆ ಈ ಸಲ ಇಂಕ್ರಿಮೆಂಟ್ ಕೊಡಬೇಡಿ. ಬಸವನ್ ಬಾಳ ಕಟ್ ಮಾಡ್ತೀನಿ, ನೀನ್ ಇವಾಗ ಫೋನ್ ಕಟ್ ಮಾಡ್ತೀಯಾ? ಸರ್ ಇದು ಅನ್ಯಾಯ ಸರ್. ಮೊಸರು ತಿನ್ನೋಕೆ ನೀವು ಒರೆಸೋಕೆ ನನ್ ಮುಸುಡಿನ ನಾನು ಹೇಳ್ತೀನಿ. ಅಯ್ಯೋ ಬಸವ, ನನ್ನ ಕಷ್ಟ ನಿನಗೆ ಗೊತ್ತಾಗಲ್ಲಪ್ಪ. ನೋಡಪ್ಪ, ಇವಾಗ ನನಗೆ ಟೈಮ್ ಇಲ್ಲ. ಆ ಯೂನಿ6 ಲುಂಗಿನ ಡಿಸೈನ್ ಮಾಡು, 4 ಸ್ಯಾಂಪಲ್ ಬೇಕು. 40 ಮಾಡು. ಸರ್, ಈ ಲುಂಗಿ ಆಗುತ್ತಾ ಸರ್? ಅಯ್ಯೋ, ಇದು ಲೇಡಿ ಡಿಸೈನ್ ಅಮ್ಮ. ಹಾಗೇನಿಲ್ಲ ಸರ್, ನೋಡಿ ಈಗ ಇದನ್ನ ನೀವು ಸುತ್ಕೋಬಹುದು, ಆಗ ಜೆಂಟ್ಸ್ ತರನೇ ಕಾಣ್ತೀರಾ. ಅಂದ್ರೆ ನಾನು ಲೇಡಿನಾ? ಓಪನ್ ಆಗಿ ಹೇಳ್ಬಾರ್ದಮ್ಮ. ಹಾಗೇನಲ್ಲ ಸರ್, ನೀವೇ ಹೇಳಿದ್ರಲ್ಲ ಹೊಸ ಡಿಸೈನ್ ಅಂತ. ನೋಡಿ ಇದಕ್ ಡಿಸೈನೇ ಇಲ್ಲ, ಈ ಎಲಾಸ್ಟಿಕ್ ಡಿಸೈನ್. ನೀನೇನು ಎಳಿಬೇಡ, ಬಸವ ಬೇರೆ ಡಿಸೈನ್ ಮಾಡ್ತಾನೆ. ನಿನ್ ಕೆಲಸ ನೀನ್ ನೋಡೋಗು. ಸರಿ ಬಿಡಮ್ಮ. ಬಸ್ಸು ನನ್ ಕಾರ್. ಬಸ್ಸು, ನಾನ್ ಚೆನ್ನಾಗಿಲ್ವಾ? ಈ ಲುಂಗಿ ಚೆನ್ನಾಗಿಲ್ವಾ? ವಿಶಾಲಾಕ್ಷಿ, ಆ ಬಸ್ವಂಗೆ ಏನ್ ಗೊತ್ತಾಗುತ್ತೆ, ಬರೀ ಬುಸ್ ಅಂತ ಹೋಗೇ ಬಿಡ್ತಾನೆ. ನಾನು ಹೇಳ್ತೀನಿ ಕೇಳು, ನೀನು ಸೂಪರು, ನಿನ್ ಲುಂಗಿನೂ ಸೂಪರು. ರೀ, ನಿಮ್ಮನ್ ಯಾರೇ ಕೇಳಿದ್ದು? ನಿಮಗ್ ಟೇಸ್ಟೇ ಇಲ್ಲ. ಬಸ್ಸು, ನನ್ನ ಟೇಸ್ಟ್ ಬಗ್ಗೆನೇ ಮಾತಾಡ್ತೀಯಾ? ಇರ್ಲಿ, ತೋರಿಸ್ತೀನಿ, ನೋಡ್ತಾ ಇರು. ಕತೆಗಿಟ್ಟಿದ್ದೀನಿ ಮುಂದೆ ಒಂದು ಟ್ವಿಸ್ಟ್. ಬಸ್ಸು, ವಿಶಾಲಾಕ್ಷಿ ಮಾತಾಡ್ಬೇಡಿ. ಮಾತಾಡ್ಬಾರ್ದು, ಮಾಡ್ತೀನಿ. ಬಾಣ ಬಿಡ್ಬೇಡಿ. ಒಂದ್ ಕಡೆಯಿಂದ ಮಾತ್ರ ಬಾಣ ಬಂದ್ರೆ ಪ್ರಯೋಜನ ಇಲ್ಲ ಬಸ್ಸು. ನೀವು ರಾಮಾಂಜನೇಯ ಯುದ್ಧ ಸಿನಿಮಾ ನೋಡಿದೀರಾ? ಆ ಕಡೆಯಿಂದನೂ ಬಾಣ, ಈ ಕಡೆಯಿಂದನೂ ಬಾಣ. ಯಾಕ್ರಿ ತಿಂತೀರಿ ನನ್ನ ಪ್ರಾಣ? ರೀ ಸುಮ್ಮನಿರ್ರಿ, ಬಾಸ್ ಬೈತಾರ್ರಿ. ಅದಕ್ ಮುಂಚೆ ನಾನಿಲ್ವಾ? ಸುಮ್ನೆ ಕುತ್ಕೊಂಡ್ ಕೆಲಸ ಮಾಡಿಮ್ಮ. ಸಿನಿಮಾದವರು ಲುಂಗಿ ಡಿಸೈನ್ ನೋಡಕ್ ಬರ್ತಾರಂತೆ. ಒಳಗಡೆ ಬನ್ನಿ, ಬಾಸು ಶಂಕ ಫೈಲ್ ಅಂತೆ, ತಗೊಂಡೋಗಿ ಪಾಸ್ ಆಗಿ ಬನ್ನಿ. ಎಕ್ಸ್ಕ್ಯೂಸ್ ಮಿ ಸರ್. ಬನ್ನಿ. ಸರ್ ರೇ, ಹುಚ್ಚಾಗಿ ನನ್ನ ಫೋಟೋನ ಹಿಡಿದು ಫೈಲ್ ಮಾಡಿ ಕೊಟ್ಟಿದ್ದೀರಲ್ಲ, ನನ್ನ ಫೇಸ್ ಅಷ್ಟು ಖರಾಬ್ ಆಗಿದೆಯನ್ರಿ? ಹ್ಞೂ ಸರ್. ಇಲ್ಲ ಸರ್, ಸರ್ ಅದು ಲುಂಗಿ ಡಿಸೈನ್ಗಳು ಸರ್. ಈ ಡಿಸೈನ್ಗಳನ್ನೇನಾದ್ರೂ ನಾವು ಲುಂಗಿ ಮೇಲೆ ಹಾಕಿದ್ರೆ ಸರ್ ಸಾಕತ್ತಾಗಿರುತ್ತೆ ಸರ್. ನನ್ನ ಮುಖ ಲುಂಗಿ ಮೇಲೆ ಪ್ರಿಂಟ್ ಮಾಡಿದ್ರೆ ಯಾವನ್ ಸುತ್ಕೊಂತಾನೆ? ಬುದ್ಧಿ ಬೇಡನ್ರಿ ನಿಮ್ಗೆ? ನೋಡ್ರಿ ಫೈಲಲ್ಲಿ ಏನಿದೆ ಅಂತ ನೋಡ್ರಿ. ಏನ್ರಿ ಹುಯ್ 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 ಅಂತ ಶಾಕ್ ಮೇಲೆ ಶಾಕ್ ಕೊಡ್ತಾ ಇದೀರಾ? ಸರ್ ಫೈಲ್ ನಂಬರ್ ಚೇಂಜ್ ಆಗಿದೆ ಸರ್. ಯಾವತ್ತೇ ಆಗ್ಲಿ, ಫೈಲ್ ಆಗ್ಲಿ, ಲುಂಗಿ ಆಗ್ಲಿ ಬದಲಾಗಬಾರ್ದು. ಹೋಗಿ ಹುಡ್ಕೊಂಬರಾಗ್ರಿ. ಯಾರಿಗೆ? ನನಗ್ ನಾನೇ. ನೀನಾ? ಗೆಟ್ ಔಟ್. ಒಳಗಡೆ ಹೋಗೋದು, ಉಗಿಸ್ಕೊಂಡ್ ಬರೋದು, ಇಷ್ಟೇ ಆಗೋಯ್ತು ನಮ್ ಜೀವನ. ಛೇ, ಬಂಡವಾಳ ಕಮ್ಮಿ, ಬೈಗಳ ಜಾಸ್ತಿ. ಏನಾಯ್ತು ಬಸ್ಸು? ಏನ್ ನೀನು ಬಸ್ಸು ಬುಸ್ಸು ಅನ್ಕೊಂಡು ಬಸ್ವ ಟೆನ್ಷನ್ ಇರೋದು ಕಾಣಿಸಲ್ವಾ? ಏನಾಯ್ತು ಬಸ್ಸು? ಫೈಲ್ ಚೇಂಜ್ ಆಗಿಬಿಟ್ಟಿದೆ. ಅರೆ, ಅದ್ ನಿನ್ನೆ ಎಲ್ಲಿತ್ತು ಅಲ್ಲೇ ಇರ್ಬೇಕಲ್ವಾ? ಅದೇ ನಂಗೂ ಗೊತ್ತಾಗ್ತಿಲ್ಲ. ಎಕ್ಸ್ಕ್ಯೂಸ್ ಮೀ, ಯಾರು? ನನ್ನ ಹೆಸರು ರೆಡ್ಡಿ ಅಂತ. ಸಾರ್ ಸಾರ್, ಏನ್ರಿ ಶಂಭು? ರೆಡ್ಡಿ ಒಂದೇ ಬಿಟ್ರು. ನಮಸ್ಕಾರ ರೆಡ್ಡಿ ಅವರೇ. ನಿಮ್ಮ ನೋಡಿರ್ಲಿಲ್ಲ, ಬರೀ ಫೋನಲ್ಲೇ ವ್ಯವಹಾರ ಮಾಡ್ತಾ ಇದ್ವಿ. ಬನ್ನಿ ಕೂತ್ಕೊಳ್ಳಿ, ಬನ್ನಿ.
ಬನ್ನಿ ಏ ದಾರಿ ಬಿಡ್ರು ಚೇರ್ ಸರಿಸ್ರಿ. ಹಾ ಕೂತ್ಕೊಳ್ಳಿ ರೆಡ್ಡಿ ಅವ್ರೆ, ಕೂತ್ಕೊಳ್ಳಿ. ಸರ್ ಸ್ಮೆಲ್ ಅಂದ್ರೆ ಬ್ಯೂಟಿಫುಲ್ ಆಗಿರ್ಬೇಕು ಸರ್. ಸ್ಮೆಲ್ ಇರೋ ಲುಂಗಿ ಬೇಕಾ? ಅಂದ್ರೆ ಅದು ಬೇರೆ ಬೇರೆ ರೀತಿಯ ಪರ್ಫ್ಯೂಮ್ಗಳು ಸರ್. ಇರ್ಲಿ ಇರ್ಲಿ, ನೀವು ಕೂತ್ಕೊಳ್ಳಿ. ನಿಮ್ ಆರ್ಡರ್ಗೋಸ್ಕರನೇ ಕಾಯ್ತಾ ಇದ್ವಿ. ವಿಷ್ಕಂಠ, ಬಸವ, ಡಿಸೈನ್ ತೋರ್ಸ್ರಪ್ಪ, ವಿಚಾರಿಸ್ಕೊಳ್ಳಿ. ತೋರ್ಸಪ್ಪ. ಅಬ್ಬ ಅದು ರೆಡ್ಡಿ ಸರ್, ನಾವು ಡಿಸೈನ್ ವಿಷಯ ಆಮೇಲೆ ಮಾತಾಡೋಣ. ನಾವು ಡೈರೆಕ್ಟ್ ಆರ್ಡರ್ ವಿಷಯಕ್ಕೆ ಬರೋಣ. ಆಕ್ಚುಲಿ ನಾನು ಆರ್ಡರ್ ವಿಷಯ ಮಾತಾಡೋದಕ್ಕೆ ಬಂದಿದ್ದು. ಇದು ಒಂದು ಅರೌಂಡ್ ಒಂದು 10 lakhs. 10 ಲಕ್ಷ ರೂಪಾಯಿ ಆರ್ಡ್ರ ಸರ್. ನಂಗೆ ತುಂಬಾ ಸಂತೋಷ ಆಯ್ತು ಸರ್. ನೋಡಿ ಸರ್, ಬೆಡ್ರೂಮ್ ವೆರೈಟಿ ಅಂತ ಒಂದಿದೆ, ಅದು ದಿ ಬೆಸ್ಟ್ ಸರ್. ಬೆಡ್ರೂಮಾ? ನಿಮಗೇನಾಯ್ತು? ಅಲ್ಲ, ಬೆಡ್ರೂಮ್ಗೂ ಲುಂಗಿ ಬೇಕಾ ಅಂತ. ನೀವು ಸಿನಿಮಾ ತೆಗಿಬೇಕು ಅಂತ ಇದ್ದೀರಾ? ಸಿನಿಮಾನ? ನಾನು ಯಾಕೆ ಸಿನಿಮಾ ತೆಗೀಲಿ? ನೀವು ಸಿನಿಮಾ ತೆಗುವ ಹಿಮಾಲಯ ರೆಡ್ಡಿ ಅಲ್ವಾ? ಅಲ್ಲ, ನಾನು ಊದ್ಬತ್ತಿ ಮಾರೋ ರೆಡ್ಡಿ. ಊದುಬತ್ತಿ ಇಡ್ರಿ ಕೆಳಗೆ. ಹೇಳ್ರಿ ಮೇಲೆ. ಸರ್ ಬೇಕಿದ್ರೆ ನೋಡಿ ಸರ್, ಬೇರೆ ಬೇರೆ ವೆರೈಟಿಯ ಫ್ರಾಗ್ರೆನ್ಸ್ಗಳು ಊದ್ಬತ್ತಿಗಳಿದೆ ಸರ್. ಬೇಕಿದ್ರೆ 50 ಕಟ್ ತಗೋಬಹುದು, 100 ಕಟ್ ತಗೋಬಹುದು. ಅದ್ರಲ್ಲೂ ಸ್ಪೆಷಲ್ ಆಗಿ 144 ಒಂದು ಗ್ರೋಸ್ ದೊಡ್ಡ ಕಟ್ಟೆ ಇದೆ ಸರ್. ಅದು ಡಿಸ್ಕೌಂಟ್ ಅಲ್ಲಿ ಸಿಗುತ್ತೆ ಸರ್. ಇವ್ರನ್ನ ಲುಂಗಿ ಅನ್ಕೊಂಡೆ, ಆದ್ರೆ ಊದ್ಗಡ್ಡಿ. ತ್ರಯಂಬಕೇಶ್ವರ ಬೇಗ ಬನ್ನಿ. ಅಯ್ಯೋ ಅಯ್ಯೋ ಅಯ್ಯೋ, ರೆಡ್ಡಿ ಅವ್ರು ಕೆಳಗೆ ಕೂರಿಸ್ಬಿಟ್ಟಿದ್ದಾರೆ. ಬನ್ನಿ ಕೂತ್ಕೊಳ್ಳಿ. ಶಂಭು, ಹಿಡ್ಕೊಳ್ಳಿ ಚೊಂಬು. ಸಾರ್, ಇದು ಹಿಮಾಲಯ ರೆಡ್ಡಿ ಅಲ್ಲ ಸರ್, ಇದೆಲ್ಲ ಕೆಂಗೇರಿ ರೆಡ್ಡಿ ಸರ್. ಅಂದ್ರೆ ಸಾರ್ ಲುಂಗಿ ರೆಡ್ಡಿ ಅಲ್ಲ ಸರ್, ಊದುಬತ್ತಿ ರೆಡ್ಡಿ ಸರ್. ಊದುಬತ್ತಿ ರೆಡ್ಡಿ ಯಾಕ್ರಿ ಒಳಗ್ ಬಿಟ್ರಿ? ಯಾರ್ ಬಿಟ್ಟಿದ್ದು? ಅದೇ ಬಂದಿದ್ದು. ಸರ್ ದಯವಿಟ್ಟು ನೀವೆಲ್ಲ ಸೇರಿ ನಮ್ ಬ್ರ್ಯಾಂಡಿನ ಊದ್ಬತ್ತಿನೇ ತಗೋಬೇಕು ಸರ್. ನೀವು ನೋಡಿದ್ರೆ ಟೇಟ್ ವಾಸ್ತರನೇ ಕಾಣಿಸ್ತೀರಾ ಸರ್. ನಿಮ್ ಸ್ಟಾಫ್ಗೆಲ್ಲ 5 ಪ್ಯಾಕೆಟ್ ಕೊಡ್ಸ್ಬಿಟ್ರೆ ನನ್ 1000 ರೂಪಾಯಿ ವ್ಯಾಪಾರ ಆಗುತ್ತೆ ಸರ್. ನೀವು ಮೂದ್ ಕಡ್ಡಿ ಇರ್ಲಿ, ನನ್ ತಲೆ ಹೋಗ್ತಾ ಇದ್ದಾರೆ. ನಾನು ಬೇರೆ ರೆಡ್ಡಿ ಕಾಯ್ತಾ ಇದ್ದೀನಿ. ನಾನು ರೆಡ್ಡಿನೇ ಸರ್. ಅಪ್ಪ, ನಾನು ಊದ್ ರೆಡ್ಡಿ ಕಾಯ್ತಾ ಇಲ್ಲ, ಲುಂಗ್ ರೆಡ್ಡಿ ಕಾಯ್ತಾ ಇದ್ದೀನಿ. ಬೇಕಿದ್ರೆ ನಾನು ಲುಂಗಿ ಉಟ್ಕೊಂಡ್ಬಿಡ್ತೀನಿ. ದಯವಿಟ್ಟು ಊದ್ಬತ್ತಿ ತೊಳಿ ಸರ್. ಶಂಭು, ಯಾರು ಕೇಳ್ತಾ ಇದ್ದೀರಾ? ಶಂಭು ಅವ್ರೆ, ದಯವಿಟ್ಟು ದೊಡ್ಡ ಮನ್ಸು ಮಾಡಿ ಇವ್ರನ್ನ ಹೊರಗಡೆ ಕಳಿಸ್ತೀರಪ್ಪ. ಹೆಲೋ, AC ಲುಂಗಿ ಬಾಸ್ ಇದಾರೆ ಸರ್. 1 ನಿಮಿಷ ಕೊಟ್ಟೆ ಸರ್, ನಿಮ್ಗೆ ಫೋನು. ಹಲೋ, AC ಲುಂಗಿ ಸದಾಶಿವ್. ತಾಪತ್ರ ತಗೋಬೇಡಿ, ತ್ರಯಂಬಕೇಶ್ವರ. ನಾನೇ ಅವರು. ತಾವ್ಯಾರು? ರೆಡ್ಡಿ ಅವರ? ಹೇಳಿ ರೆಡ್ಡಿ ಅವರೇ. ಇಲ್ಲ ರೆಡ್ಡಿ ಅವರೇ, ನಮ್ಮ ಬಸವ ನಿಮ್ ಡಿಸೈನ್ ಎಲ್ಲ ರೆಡಿ ಮಾಡಿ ಇಟ್ಟಿದ್ದಾನೆ. ಯಾವಾಗ ಬರ್ತೀರಾ? ನಾಳೆನಾ? ಸರಿ, ಓಕೆ ರೆಡ್ಡಿ ಅವರೇ, ನಾಳೆ ಸಾಯಂಕಾಲ ಒಳಗೆ ಬಂದ್ಬಿಡ್ತೀರ ತಾನೆ? ಸರಿ ರೆಡ್ಡಿ ಅವರೇ, ಓಕೆ. ಬಸವ, ರೆಡ್ಡಿ ಅವರು ನಾಳೆ ಸಾಯಂಕಾಲ ಒಳಗೆ ಬರ್ತಾರೆ. ಅಷ್ಟರಲ್ಲಿ ಫೈಲ್ ಹುಡುಕಿಡ್ಬೇಕು. ಸರ್, ಫೈಲ್ ಸಿಗ್ತಾ ಇಲ್ಲ ಸರ್. ಹೇಗ್ರಿ ಸಿಗಲ್ಲ ಅಂತೀರಾ? ಹುಡುಕ್ರಿ, ಇವತ್ತೇ ಹುಡುಕಿ. ಸಿಗ್ಲಿಲ್ಲ ಅನ್ನೋದಕ್ಕೆ ಇದೇನು ಆಫೀಸಾ ಇಲ್ಲ ಈರುಳ್ಳಿ ಮಂಡಿನ? ಗೊತ್ತಿಲ್ಲ ಸರ್. ಫೈಲ್ ಎಲ್ಲಿ ಇಟ್ಟಿದ್ದೀನಿ ಅಂತ ಗೊತ್ತಿಲ್ಲ ಸರ್. ಹುಡುಕ್ಬೇಕು, ಹುಡುಕಿ. ಹುಡುಕ್ತೀನಿ, ಸಿಗೋ ತನಕ ಬಿಡಲ್ಲ. ಬಸ್ಸು, ಸ್ವಲ್ಪ ಬಂದ್ರೆ ಇಲ್ಲಿ ಕೂತ್ಕೋತೀರಾ? ಈ ಮೌಸ್ ಯಾಕೋ ಮುಂದಕ್ಕೆ ಹೋಗ್ತಿಲ್ಲ. ಅಷ್ಟೊಂದು ಜನರಿದ್ದಾರೆ, ಅವ್ರನ್ನ ಬಿಟ್ಟು ನನ್ನನ್ನೇನ ಕೇಳ್ತಿರೋ? ಅಲ್ಲಿ ಆಶಾ ಇಲ್ವೇನ್ರಿ? ಆಶಾ ಅವಳು ಮಾಡೋ ಉಯ್ಮಾ ತಪ್ಪುಗಳೇ ಒಂದ್ ರಾಶಿ ಇರುತ್ತೆ. ನಾನ್ ತಪ್ಪುಗಳ ಬಗ್ಗೆ ಮಾತಾಡಿದ್ರೆ ನಾನು ಸುಮ್ನೆ ಇರಲ್ಲ. ನನ್ ಕಟ್ಕೊಂಡ್ ಗಂಡನೆ ಉಯ್ಮಾ ಅಂತ ಸುಮ್ನಿದ್ದಾರೆ. ಅವಳ ಉಯ್ಮಾ ನನ್ ಬಗ್ಗೆ ಮಾತಾಡಕ್ಕೆ ಉಯ್ಮಾ ಕೇಳಿಸ್ತೇನ್ರಿ ನಿಮ್ ಉಯ್ಮಾ ಹೆಂಡತಿ ಹೇಳಿದ್ದು. ನೋಡಿ, ನಿಮ್ಗೇನಾದ್ರೂ ಬಿಲ್ ಬರ್ಬೇಕಾ? ಬಾಸ್ ಹತ್ರ ಹೋಗಿ ಪಾಸ್ ಮಾಡಿಸ್ಕೊಂಡ್ ಬನ್ನಿ, ನಾನು ಕ್ಯಾಶ್ ಕೊಡ್ತೀನಿ. ಅದನ್ನ ಬಿಟ್ಟು ನನಗೇನು ಹೇಳ್ಬೇಡಿ, ನನ್ನ ಸವಾಸಕ್ಕೆ ಬರ್ಬೇಡಿ, ನಾನು ಬಿಟ್ಬಿಡಿ. ಉಯ್ಮಾ, ಏನ್ ಹುಡುಕ್ತಾ ಇದ್ದೀರಾ ಬಸ್ಸು? ಇಲ್ಲೊಂದು ಫೈಲ್ ಇಟ್ಟಿದ್ದಾರೆ, ವಿಷ್ಕಂಟು ಕಾಣ್ತಾ ಇಲ್ಲ ರೀ. ಸರಿಯಾದ ಜಾಗದಲ್ಲಿ ಇಡ್ಬೇಕು, ಸರಿಯಾದ ಟೈಮಿಗೆ ಬರ್ಬೇಕು, ಸರಿಯಾಗಿ ಹುಡುಕ್ಬೇಕು. ಎಲ್ಲೋ ಇಟ್ಟು ಇನ್ನೆಲ್ಲೋ ಹುಡುಕಿದ್ರೆ ಎಲ್ಲಿ ಸಿಗುತ್ತೆ? ಸಿಗೋದು ತುಂಬಾ ಕಷ್ಟ ಆಗುತ್ತೆ. ಬಸ್ಸು, ನಾಳೆ ಒಂದ್ ವಿಶೇಷ ಇದೆ, ನಿನಗ್ ಗೊತ್ತಿಲ್ವಾ? ಮೊದ್ಲು ಫೈಲ್ ಹುಡ್ಕೋಣ ರೀ, ಸಿಗ್ಲಿ. ಆ ನಂತರ ನಾಳಿನ ವಿಶೇಷದ ಬಗ್ಗೆ ಯೋಚನೆ ಮಾಡೋಣ. ನೀನ್ ಮರ್ತಿದ್ಯಾ ಬಸ್ಸು? ನಾಳೆ ನಿನ್ ಬರ್ಡೇ, ಕೇಕ್ ಕಟ್
ಮಾಡ್ಬೇಕು. ನಾಳೆ ಒಳಗೆ ಫೈಲ್ ಸಿಗ್ಬೇಕು, ಇಲ್ಲ ಅಂದ್ರೆ ಬಾಸ್ ನನ್ನೇ ಕಟ್ ಮಾಡ್ತಾರೆ. ಆಮೇಲೆ ನಾನು ಹೆಂಗ್ರಿ ಕೇಕ್ ಕಟ್ ಮಾಡ್ಲಿ? ಫೈಲ್ ಸಿಗ್ಲಿ ಬಿಟ್ಬಿಡ್ರಿ. ಬಸ್ಸು ಫೈಲ್ ತಾನೆ ಹುಡ್ಕೋದಕ್ ನಾನು ಹೆಲ್ಪ್ ಮಾಡ್ತೀನಿ. ಸರಿ ನೀವು ಇಲ್ಲಿ ಹುಡುಕಿ, ನಾನು ಅಲ್ಲಿ ಹುಡುಕ್ತೀನಿ. ಬೇಡ ಬೇಡ, ಇಬ್ರು ಸೇರ್ಕೊಂಡು ಇಲ್ಲೇ ಹುಡ್ಕೋಣ. ಶಂಬಣ ಶಂಬಣ, ಗಂಟಲ್ ಸಿಕ್ಕಾಪಟ್ಟೆ ಒಣಗ್ತಾ ಇದೆ ಶಂಬಣ್ಣ. ನಿಂಗೆ ಬೇಜಾರಿಲ್ಲ ಅಂದ್ರೆ 1 ಗ್ಲಾಸ್ ನೀರು ಸಿಗುತ್ತಾ ಶಂಬಣ್ಣ? ಏನ್ ಕುಡಿಯಕ? ಹಂಗಂತ ಅನ್ಕೊಂಡಿದೀನಿ. ಓಕೆ, ತಗೊಳ್ಳಿ ತಗೊಳ್ಳಿ. ನಾನ್ ಕೇಳಲೇ ಇಲ್ವಲ್ರಿ? ನೀವು ನಿನ್ನೆ ಕೇಳಿದ್ರಿ, ನಾನು ಮರ್ತೋಗಿದ್ದೆ. ಈಗ ತಗೊಳ್ಳಿ, ತಣ್ಣಗೆ ಮಾಡಿ. ಸೊ ನಾಳೆ ಬರ್ಡೇ ಸ್ಪೆಷಾಲಿಟಿ ಏನು? ಇಲ್ಲಿ ಮಾತ್ರನಾ ಇಲ್ಲ ಮನೆಯಲ್ಲೂ ಏನಾದ್ರೂ ಇದೆಯಾ? ನಾಳೆ ನೋಡ್ಕೊಂಡ್ರೆ ಆಯ್ತು ಬಿಡ್ರಿ. ಯಾರು ಹೊಡೆದಿದ್ದು? ನಾನೇ ಹೊಡ್ಕೊಂಡೆ. ಏನಿಲ್ಲ, ಬಸವ ಅವರು ಕೇಳಿ ಫೈಲ್ ಸಿಕ್ತೋ ಇಲ್ವೋ ಅಂತ. ನಿಮಗ್ ಮನ್ಸಿದ್ರೆ ಬಂದ್ ನಮ್ಗೆ ಹೇಳಿ. ಆಗಬಹುದು. ಸಿಕ್ತೇನ್ರಿ ಫೈಲ್? ಎಲ್ಲೋ ಇಟ್ಟು ಎಲ್ಲ ಹುಡುಕಿದ್ರೆ ಫೈಲ್ ಸಿಕ್ಬಿಡುತ್ತಾ? ನೆಟ್ಟಿಗೆ ಹುಡುಕ್ರೆ 27 72 ಅಂತ. ಒಂದ್ ವೇಳೆ 27ನೇ ನಂಬರ್ ಫೈಲ್ ಏನಾದ್ರೂ ಉಲ್ಟಾ ಆಗಿಬಿಟ್ರೆ ಆ ಫೈಲ್ ದೇವರಾಣೆಗೂ ನಿಮಗೆ ಸಿಗಲ್ಲ. ಯಾಕೆಂದ್ರೆ ನಮ್ಮ ಆಫೀಸಲ್ಲಿ ಅಷ್ಟು ಫೈಲ್ ಇಲ್ಲ. 27 ಶಂಬಣ್ಣ, ಕರೆಕ್ಟ್ ನೆನಪಿದೆ. 30ಕ್ಕೆ 3 ಕಡಿಮೆ ಇತ್ತು. ನಾನು ಹುಡುಕ್ತೀನಿ. ಅಲ್ಲ, ತಾವು ಇಲ್ಲಿಂದ ಹುಡುಕಿ ನಾನು ಆ ಫೈಲ್ ಯಾವಾಗ ಸಿಗುತ್ತೆ ನೋಡ್ತೀನಿ. ನಾನ್ ನಾಮ ಹಿಂಗ ಹಾಕೊಂಡಿದ್ದೀನಿ, ನಿಮಗೆ ಹಿಂಗೆ. ಬಸ್ಸು ಫೈಲ್ ಹುಡುಕ್ರಿ. ಅಲ್ಲ ಬಸ್ಸು, ಬರ್ತ್ಡೇಗೆ ಎಷ್ಟು ದೊಡ್ಡ ಕೇಕ್ ತರಿಸ್ತಿದ್ದೀರಾ? ಯಾವ ತರದ ಕೇಕ್ ತರಿಸ್ತಿದ್ದೀರಾ? ಸ್ಪಾಂಜ್ ಕೇಕಾ, ಸೂಪ್ ಕೇಕಾ, ಇಲ್ಲ ಫೋಮ್ ಕೇಕಾ? ಇಲ್ಲ, ಫೈಲ್ ಕೇಕ್ ತರಿಸ್ಬೇಕು ಅಂತ ಇದೀನಿ. ಅಲ್ಲ ಬಸ್ಸು, ಬರ್ತ್ಡೇಗೆ ಅಂತ ಸ್ಪೆಷಲ್ ಕೇಕ್ ಸಿಗುತ್ತೆ, ಅದನ್ನ ತರಿಸ್ತೀರಾ? ಮೊದ್ಲು ಫೈಲ್ ಹುಡ್ಕೊಂಡ್ರೆ ಸಿಗ್ಲಿ, ಆಮೇಲೆ ಕೇಕ್ ಏನು ನಿಮ್ಗೆ ಮೈಸೂರು ಪಾಕ್ ತಂದು ತಿನ್ನಿಸ್ತೀನಿ. ಸರಿ. ಉಯ್ಮಾ ಬಸ್ವ ಪ್ಲಸ್ ಹಾಕಿದ್ರೆ ತಗೋತಾನೆ ಇಲ್ವಲ್ಲ, ಯಾಕೆ ಉಯ್ಮಾ? ಹೌದಾ? ಒಂದು ಮೈನಸ್ ಹಾಕಿ ನೋಡಿ, ತಗೋಬಹುದು. ಬಸ್ವ ನೀವ್ ಹೇಳ್ದಂಗೆ ಮೈನಸ್ ಹಾಕ್ದೆ, ಎಲ್ಲ ಹೊರಟಾಯ್ತು. ಈಗ ಮತ್ತೆ ಫಸ್ಟ್ ಇಂದ ಮಾಡ್ಬೇಕಲ್ಲ ಉಯ್ಮಾ. ಈ ಆಫೀಸ್ನಲ್ಲಿ ಒಬ್ಬರ ಮೇಲೆ ಒಬ್ರು ಹೇಳ್ಕೊಡೋದೇ ಆಗೋಯ್ತು. ಒಬ್ರು ನೆಟ್ಟು ಕೆಲಸ ಮಾಡಲ್ಲ. ಬೆಳಗ್ಗೆಯಿಂದ ಒಂದು ಬಿಲ್ ಆದ್ರೂ ಪಾಸ್ ಮಾಡಿದ್ದೀನಿ. ತಗೊಳ್ಳಿ, ಕನ್ವೀನಿಯನ್ಸ್ ಬಿಲ್ಲು 200 ರೂಪಾಯಿ ಕೊಡಿ. ಶಂಭು, ಯಾರಿಗೆ? ತಪ್ಪಾಯ್ತಣ್ಣ. ಶಂಬಣ್ಣ, ಈ ಬಿಲ್ ಯಾವ್ದಣ್ಣ? ಆಫೀಸ್ಗೆ ಆಟೋದಲ್ಲಿ ಬಂದೆ, ಹೂವು ತಗೊಂಬಂದೆ, ಆಟೋ ಚಾರ್ಜ್ ಕ್ಲೈಮ್ ಮಾಡಿದ್ದೀನಿ. ಸ್ಯಾಂಕ್ಷನ್ ಮಾಡೋ ಸಾಹೇಬ್ರೇ ಸುಮ್ಮನಿರ್ತಾರೆ, ಕೊಡೋ ಕೋತಿಗಳಿಗೆ ಯಾಕೆ ಮಾತು? ಏನೋ ಕೇಳಿದೆ ತಪ್ಪಾಗೋಯ್ತಣ್ಣ. 1 ನಿಮಿಷ. ಕೊಡಿ. ಅಪ್ಪ ದೇವ್ರೆ, ಕೊನೆಗೂ ಸಿಕ್ತಲ್ಲ. ಇಷ್ಟೊಂದು ಹುಡುಕಿದಕ್ಕೆ ಫೈಲ್ ಕೊನೆಗೂ ಸಿಕ್ತು. ಫೈಲ್ ಅಲ್ಲ ಬಸ್ವ, ಲೆಕ್ಕ. ಯಾವ್ದೋ ಬಟನ್ ಒತ್ತದೆ, ಹೋಗಿದ್ ಲೆಕ್ಕ ಎಲ್ಲ ಬಂತು. ಉಯ್ಮಾ, ಈ ಬಟನ್ ಒತ್ತೋದ್ರ ಬಗ್ಗೆ ನೀವು ನನ್ಗೆ ಹೇಳ್ಕೊಡ್ತಾ ಇಲ್ಲ. ಇಷ್ಟು ನೀವೇ ಪುಣ್ಯವಂತರು ರೀ. ಒಂದು ಬಟನ್ ಅದ್ಮಿದ್ದಕ್ಕೆ ನಿಮ್ಗೆಲ್ಲಾ ಕಳ್ಕೊಂಡಿರೋ ಲೆಕ್ಕ ಸಿಕ್ತು. ಇಷ್ಟೊಂದು ಹುಡುಕ್ತಾರೆ, ಫೈಲ್ ಸಿಗ್ತಾ ಇಲ್ವಲ್ರಿ? ಅಲ್ಲ ಬಸ್ಸು, ನೀವು ನಿಮ್ ಫೈಲಿಗೆ ಒಂದು ಬಟನ್ ಹಾಕಿ ಅದನ್ನ ಒತ್ತಿದ್ರೆ ಸಿಗ್ತಾ ಇತ್ತು. ನೀವ್ ಯಾಕ್ರಿ ನನ್ನ ಪದೇ ಪದೇ ಓದ್ತೀರಾ? ಯಾರ್ದು? ನಿಮ್ದೆ. ನಾನ್ ಬಸವ. ನಿದ್ದೆಗಳಲ್ಲಿ ನಾನು ಅಂತ ಗೊತ್ತಾಗ್ಲಿಲ್ವಾ? ಏ ಗೌರಿ ಬಾ. ತಂಗಿ ಅಕ್ಕ ಬಾಬಾ ಅವನ್ ಪಕ್ಕ. ಹ್ಯಾಪಿ ಬರ್ತ್ಡೇ ಟು ಯು ಪಾ. ಥ್ಯಾಂಕ್ ಯು ಬಾಬಾ ಗಿಫ್ಟ್. ಥ್ಯಾಂಕ್ ಯು ವೆರಿ ಮಚ್. ಬಾಬಾ ಗಿಫ್ಟ್. ನಿಂದು ಇದೆಯಾ? ಥ್ಯಾಂಕ್ ಯು. ಇದು ನಂದೇ. ಇರ್ಲಿ ಹುಟ್ಟುಹಬ್ಬಕ್ಕೆ ಏನೋ ಒಂದು ಕೈ ಕೊಡ್ಬೇಕಲ್ಲ, ಹಳೆ ಗಿಫ್ಟ್ ಸಾಕು. ಬಾಬಾ ಅಕ್ಕನ್ಗೆ ಗಿಫ್ಟ್ ಕೊಡ್ಲಿಲ್ಲ ಅಂದ್ರೂ ಪರವಾಗಿಲ್ಲ, ನನಗೆ ರಿಟರ್ನ್ ಗಿಫ್ಟ್ ಕೊಡ್ತೀರಾ ಅಲ್ವಾ? ನೀವ್ ಏನ್ ಕೊಟ್ರಿ ಗಿಫ್ಟ್? ಕೊಟ್ಟಿಲ್ವಾ ಗಿಫ್ಟ್? ಇದು ನಂದೇ. ಅಣ್ಣಯ್ಯ, ಗಿಫ್ಟ್ ಕೊಡೋದು ಮುಖ್ಯ ಅಲ್ಲ, ಹ್ಯಾಪಿ
ಬರ್ಡೇ ದಿನ ಎಲ್ರು ಖುಷಿಯಾಗಿರ್ಬೇಕು, ಹ್ಯಾಪಿಯಾಗಿರ್ಬೇಕು. ಅವ್ರವ್ರ ಗಿಫ್ಟ್ ನ ಅವ್ರಿಗೆ ರಿಟರ್ನ್ ಮಾಡ್ಬಿಡು. ಗಿಫ್ಟ್ ಕೊಟ್ರು ಓಕೆ, ಕ್ಯಾಶ್ ಕೊಟ್ರು ಓಕೆ. ಸದ್ಯಕ್ಕೆ ಪರ್ಸ್ ಕೈ ಹಾಕು. ತಗೊಳ್ರಮ್ಮ, ಇರೋದನ್ನೆಲ್ಲ ಹಂಚಿಕೊಳ್ಳ. ಅಪ್ಪ 100 ರೂಪಾಯಿ ಕೊಡ್ತೀರಾ ಅಂತ ಗೊತ್ತಿದ್ರೆ ಮೊದ್ಲೇ ನಿಮ್ ಮುಖಕ್ಕೆ ಮಂಗಳಾರತಿ ಎತ್ತಾ ಇದ್ನ. ಮುಖ ತೊಳ್ದಿಲ್ಲ, ಹಲ್ಲುಜ್ಜಿಲ್ಲ, ಈ ಮುಖಕ್ಕೆ ಮಂಗಳಾರತಿ ಬೇರೆ ಬೇಕಾ? ರೀ ಎದ್ದಳಿಪ್ಪ, ನಾನ್ ನಿಮ್ಗೆ ಸ್ಟ್ರಾಂಗ್ ಆಗಿ ಕಾಫಿ ಮಾಡ್ಕೊಡ್ತೀನಿ. ಗೌರಿ ರೀ ಗೌರಿ ರೀ ಇವತ್ತು ನನ್ನ ಹುಟ್ಟದಬ್ಬಕ್ಕೆ ಸ್ಪೆಷಲ್ ಆಗಿ ಏನ್ ಸ್ವೀಟ್ ಮಾಡ್ತೀಯ? ರೀ ನಿಮ್ ಹುಟ್ಟದ ದಿನ ನಾನ್ ಅಡ್ಗೆ ಮಾಡ್ಬೇಕಾ? ಇಲ್ಲ, ನಮ್ಮೆಲ್ರೂ ನೀವು ಹೋಟೆಲ್ ಕರ್ಕೊಂಡೋಗಿ ಪಾರ್ಟಿ ಕೊಡಿಸ್ತೀರಾ ಅಂತ ಕಾಯ್ತಾ ಇದ್ದೀನಿ. ರೆಡಿ ಮಾಡ್ಕೊಳ್ಳಿ ದುಡ್ಡು. ಅಂದ್ರೆ ನನ್ನ ಹುಟ್ಟುಹಬ್ಬ ದಿನ ವೃಥ ಖರ್ಚು. ರೀ ವ್ರತ ಖರ್ಚು ಅಂತ ಯಾಕ್ರೆ ಹೇಳ್ತೀರಾ? ನೀವ್ ಯಾರಕ್ ಖರ್ಚು ಮಾಡ್ತೀರಾ? ನಮ್ಗೆ ತಾನೇ. ಅಯ್ಯೋ ಚಿನ್ನ, ನಿಂಗೋಸ್ಕರ ಬೇಕಾದ್ರೆ ನಾನು ತಾಜ್ ಮಹಲೇ ತಂದು ಕೊಡ್ತೀನಿ ಕಣೆ. ಶಹಜಹಾನ್ ಬೈದ್ರೆ ಅವನೊಂದು ಇಡ್ಲಿ ಕೊಟ್ಬಿಡೋಣ ಬಿಡು. ಗೌ ರೀ ಏನಪ್ಪ ಇದು ಬೆಳಗ್ಗೆ ಬೆಳಗ್ಗೆನೆ? ಹ್ಯಾಪಿ ಬರ್ಡೇ ಸ್ಪೆಷಲ್. ಹೀಗಲ್ಲ, ಸಂಜೆಗೆ. ಆದ್ರೆ ಸೂರ್ಯ ಆಲ್ರೆಡಿ ಹುಟ್ಟುಬಿಟ್ಟಿದಾನಲ್ವಾ? ಸೂರ್ಯ ಮುಳುಗದ್ಮೇಲೆ ನೋಡೋಣ. ಬರ್ಡೇ ಸ್ಪೆಷಲ್ ಏನಿಲ್ವಾ? ಯಾಕೆ ಇವತ್ತು ಇಡ್ಲಿ ಫ್ಯಾಕ್ಟ್ರಿ ಇಲ್ವಾ? ಬೇಬಿ ಕೂಲ್ ನೋಡ್ಕೋತಾನ? ಅಯ್ಯೋ ಹೌದಲ್ವಾ, ನಾನು ಚಟ್ಪಟ್ ಅಂತ ರೆಡಿ ಆಗ್ತೀನಿ. ನೀವು ಕಾಫಿ ಕುಡ್ಕೊಂಡು ಹೊರಗ್ ಬಿಡೋಣ. ಕಾಯಕವೇ ಕೈಲಾಸ, ಇಲ್ಲಾಂದ್ರೆ ಕೈಲಾಸು. ನೀನೋಗಿ ಇಡ್ಲಿ ರೆಡಿ ಮಾಡಿ ಹೋಗ್ರಿ, ನಿಮ್ಮನ್ ಕಟ್ಕೊಂಡಾಗಿಂದ ನಿತ್ಯ ಹಿಟ್ ರುಬ್ಬದೇ ಆಯ್ತು ನನ್ ಕೆಲ್ಸ. ಹಂಗೆಲ್ಲ ಹೇಳ್ಬಾರ್ದು ಚಿನ್ನ. ನೀನೇ ಇಡ್ಲಿ, ನಾನೇ ಚಟ್ನಿ. ರೀ ದಿನ 100 ಇಡ್ಲಿ ಬೇಯಿಸೋದ್ರಲ್ಲಿ ಎಷ್ಟು ಕಷ್ಟ ಇದೆ ಅಂತ ನಿಮ್ಗೆ ಏನಪ್ಪ ಗೊತ್ತು? ದೇವ್ರೆ, ಹಂಗೆ ಹೇಳ್ಬಾರ್ದು. ನಾವು ಇಡ್ಲಿ ಮಾಡ್ತೀವಲ್ಲ, ಅದು ತುಂಬಾ ಪುಣ್ಯದ ಕೆಲಸ. ಅದು ಎಲ್ಲಿದೆ ಹಂಗಂತ? ಇಷ್ಟದೈವ ಇಡ್ಲಿ ಪುರಾಣದಲ್ಲಿ. ಬಲೆ ಬಸವ ಎಲ್ಲ ಬಲ್ಲವ